ದೇವರಾಜ ನೇತೃತ್ವ, ಕೃಷ್ಣಾರೆಡ್ಡಿ ಅವರ ಎಲ್ಲರ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿದ್ದಾರೆ. ಸಭೆ ಮುಂದೆ ಯಶಸ್ವಿ ಮಾಡಲಾಗಿದೆ. ಹೇಳಿ ನಾನು ಸಭೆ ಬಗ್ಗೆ. ನನ್ನ ಹೆಸರು ಉಮಾದೇವಿ ಅಂತೇಳಿ, ರೈತ ಮಹಿಳೆ, ದೊಡ್ಡಬಳ್ಳಾಪುರ ತಾಲೂಕಿಂದ ಬಂದಿದ್ದೀನಿ. ಇವತ್ತು ದೇವರಾಜಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದಿಟ್ಟ ಮಹಿಳೆಯಾಗಿ ನಮ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಗುರುತಿಸ್ಕೊಂಡಿದ್ದಾರೆ. 22 ವರ್ಷದಿಂದ JDS ಪಕ್ಷದ ತನ್ನ ಪಕ್ಷ ನಮ್ಮ ಮನೆ ಪಕ್ಷ ಅಂತೇಳಿ ಅವ್ರು ವರ್ಕ್ ಮಾಡಿದ್ದಾರೆ. ಸುಮಾರು ಜನಕ್ಕೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ನಾನ್ ನೋಡಿದಂಗೆ ಅವ್ರು ತುಂಬಾ ಆತ್ಮೀಯರು. ಎಲ್ಲರೂ ಜನ ಸ್ಪಂದಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಮಾದರಿಯಾಗಿ ಇರ್ಬೇಕು ಅಂತ ನಮ್ಮೆಲ್ಲರ ಆಸೆ. ಅವರ ಒಂದು ಉದ್ದೇಶ ಅಷ್ಟೇ. ನಮ್ಮ ಪಕ್ಷದಲ್ಲಿ ಎಷ್ಟೋ ಜನ ಬಂದು ಎಷ್ಟೋ ಜನ ಹೋದ್ರು, ಆದ್ರೆ ನಮ್ಮ ಪಕ್ಷದಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡಿ ಇವತ್ತು ವರಿಷ್ಠರ ಜೊತೆಲಿ ಗುರುತಿಸ್ಕೊಂಡಿದ್ದಾರೆ. ವರಿಷ್ಠರು ಇವರು ಯಾರು ಅಂತ ಹೇಳಿದ್ರೆ ದೇವರಾಜಮ್ಮ ಅವರನ್ನು ಗುರುತಿಸೋಷ್ಟಾಗಿದ್ದಾರೆ. ಪಕ್ಷದ ಬಗ್ಗೆ ಹೇಳ್ಬೇಕು ಅಂದ್ರೆ ದೇವೇಗೌಡ ಅಪ್ಪಾಜಿ ಅವರು ಸಾಕಷ್ಟು ಕನಸು ಕಟ್ಕೊಂಡ್ ಬಂದಂತರ ಪಕ್ಷಕ್ಕೆ. ಈ ಒಂದು ರೈತ ಪರವಾಗಿ ಹೋರಾಟ ಮಾಡಿದಂತರು ಯಾರು ಅಂತ ಕೇಳಿದ್ರೆ ಫಸ್ಟ್ ಹೇಳಿದ್ರೆ ದೇವೇಗೌಡ ಅಪ್ಪಾಜಿ ಅವರ ಹೆಸರು, ಕುಮಾರಪ್ಪ. ನೆಕ್ಸ್ಟ್ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರೈತರ ಪರವಾಗಿ ನಿಂತ್ಕೊಂಡ್ರೆ, ನಾವೊಬ್ಬ ರೈತರಾಗಿ ನೆಕ್ಸ್ಟ್ ವಿಧಾನಸಭೆಯಲ್ಲಿ ಯಾರು ಅಂದ್ರೆ ಇಡೀ ದೇಶನೇ ವಿಶ್ವನೇ ತಿಳಿ ನೋಡೋದು ಯಾರು ಅಂದ್ರೆ ರೈತರ ಪರ ಕೆಲಸ ಮಾಡಿದಾರಂತಾರೆ ಯಾರು ಅಂದ್ರೆ JDS ಪಕ್ಷ ಅಂತೇಳಿ ಒಂದು ಹೆಸರು ಮಾಡಕ್ಕೆ ಅಂತ ಹೊರಟಿರೋಂತ ಪಕ್ಷ. ಅದಕ್ಕೆಲ್ಲ ನಾವೆಲ್ಲ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಅಂತ ಎಲ್ಲರೂ ಹೊರಟಿದ್ದಾರೆ. ಎಲ್ಲ ಮಹಿಳೆಯರಿಗೂ ನನ್ನ ಒಂದು ಮನವಿ ಏನಂದ್ರೆ, ನಾವ್ ಹೇಳ್ತೀವಿ ಸುಮ್ಗೆ ನಾವ್ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತೀವಿ. ಗಂಡಸು ಜಾಬಿಂದ ದುಡ್ಡು ಕಟ್ಕೊಡಿ ಹೆಂಗಸರಿಗೆ ಕೊಡಂತ ಇವಾಗ ಆಗ್ತಾ ಇದೆ. ಅದಕ್ಕೆಲ್ಲ ಜನರು ಬುದ್ಧಿ ಕಲ್ತಿದ್ದಾರೆ. ಇವತ್ತು KSRTC ಬಸ್ ಹೊರಟ್ರೆ 10 ಬಸ್ ಎಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಕ್ಷಿಗಳು ಎಲ್ಲ ಹೆಣ್ಮಕ್ಳುಗಳು. ಅಯ್ಯೋ ನಮ್ಗೆ ಡ್ರೈವರ್ ಇಂದ ಕಂಡಕ್ಟರ್ ಇಂದ ಯಾಕನ್ನ ಬಿಟ್ರು ಅಂತ ಒಂದು ದೇವಸ್ಥಾನಕ್ಕವರು ಸಹ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ನಿಷ್ಠೆಯಿಂದ ಯಾರೋ ದೇವಸ್ಥಾನ ಪೂಜೆಗಳು ಸಹ ಯತ್ನೆ ಮಾಡಲ್ಲ. ಯಾಕಪ್ಪ ಬಿಟ್ರು ಈ ಒಂದು ಪಕ್ಷದಿಂದ ಇಷ್ಟೊಂದು ಫ್ರೀ ಬಿಟ್ಟು ಯಾಕಪ್ಪ ನಮ್ಗೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂತೇಳಿ ಅಷ್ಟೊಂದು ಹಿಂಸೆ ಆಗ್ತದೆ. ಅದನ್ನೆಲ್ಲ ಬಿಟ್ಟು ಚಿಕ್ಕ ಮಕ್ಕಳಿಂದ ದೊಡ್ಡವರು ಅವ್ರು ಏನ್ ಎಜುಕೇಶನ್ ಮಾಡ್ತಾರೆ ಅಷ್ಟಕ್ಕೆಲ್ಲ ಫ್ರೀ ಕೊಟ್ಟಿದ್ದೀರಿ. ಇವತ್ತು ನಮ್ ಕರ್ನಾಟಕಕ್ಕೆ ಇನ್ನೂ ಒಂದಷ್ಟು ದುಡ್ಡು ಉಳಿತಾಯ ಆಗೋದು. ಮತ್ತೆ ಅವ್ರು ಓದ್ಬೇಕಾದ್ರೆ ಮಕ್ಕಳ ಮುಂದೆ ಫ್ಯೂಚರ್ ಬಗ್ಗೆ ತಂದೆ ತಾಯಿನ ಯೋಚನೆ ಮಾಡೋಂತ ಇದೇ ಆಗ್ತಿರ್ಲಿಲ್ಲ, ಚಿಂತೆ ಬರ್ತಿಲ್ಲ. ಇವತ್ತು ಇವರೆಲ್ಲ ಫ್ರೀ ಕೊಟ್ಟು 2,000 ರೂಪಾಯಿ ಫ್ರೀ ಬಸ್ಸು, ಮತ್ತೆ ಗಂಡಸಗಳಿಗೆ ಸಾರಾಯಿ ಕುಡಿಯೋಕೋಸ್ಕರ ಇವಾಗ ತುಂಬಾ ಹತ್ರನ ಕೊಟ್ಟಿದ್ದಾರೆ. ಸಾರಾಯಿ ನಿಷೇಧ ಅಂತ ನಾವು ಕುಮಾರಸ್ವಾಮಿ ಬಗ್ಗೆ ಕುಮಾರಣ್ಣರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಿ. ಒಂದು ಹಳ್ಳಿಯಲ್ಲಿ ಮನೆ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರನೂ ಎಚ್ಚೆತ್ಕೋತಾ ಇಲ್ಲ. ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾ ಇದ್ದಾರೆ. ಸುಮ್ಮನೆ ಏನೋ ಪೊಲೀಸರು ಹೋಗ್ತಾರೆ, ಅವ್ರು ಮಾರೋದನ್ನ ಸ್ವಲ್ಪ ನಿಲ್ಲಿಸ್ತಾರೆ, ಮತ್ತೆ ಬರ್ತಾರೆ. ಎಂತ ಆರ್ಡಿನರಿ ಪರ್ಸನ್ ಕೂಡ ಇವತ್ತು ಸಾರಾಯಿ ತಂದು ಮಾರುವಂತ ಸ್ಥಿತಿಯಲ್ಲಿದೆ ಈ ಸರ್ಕಾರ ಬಂದು. ಅದಕ್ಕೆ ನಾವೇನು ಅನ್ಕೊಂಡಿದೀವಿ ಅಂದ್ರೆ ನೆಕ್ಸ್ಟ್ ಕುಮಾರಸ್ವಾಮಿ ಅವ್ರು ಬರ್ಬೇಕು, ನೆಕ್ಸ್ಟ್ ನಮ್ಮ ಮುಖ್ಯಮಂತ್ರಿ ಆಗ್ಬೇಕು. ಇನ್ನು ಏನ್ ಸಾರಾಯಿ ನಿಷೇಧ ಅಂತೇಳಿ ಎಲ್ಲ ಒಂದು ತಾಲೂಕಲ್ಲಿ ಯಾವ್ದೋ ಒಂದು ಗುರುತಿಸ್ಕೊಳ್ಳೋರು ಎಣ್ಣೆ ಹೊಡೆಯುವಂತಾರೆ ಇದ್ರೆ ಅಲ್ಲೋಗಿ ಕುಡಿದು ಬಿಡ್ಬೇಕು ಹೊರತು ಯಾವ ಹಳ್ಳಿಯಲ್ಲಿ ಯಾವ ಮನೆಯಲ್ಲಿ ಮಾರಬಾರ್ದು ನಿಷೇಧ ಮಾಡ್ಬೇಕು ಅಂತ ನನ್ನ ಒಂದು ಮನವಿ. ಅದಕ್ಕೋಸ್ಕರ ಕುಮಾರಣ್ಣ ಬಂದೇ ಬರ್ತಾರೆ. ನೆಕ್ಸ್ಟ್ ಏನ್ 2028ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತದೆ ಅಂತ ನಂಬಿಕೆ ಇದೆ. ನಾವ್ ಅದಕ್ಕೆಲ್ಲ ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀವಿ. ದೇವರಾಜಮ್ಮ ಅವರಿಗೆ ಈಗ ಒಳ್ಳೆ ಸ್ಥಾನಮಾನಗಳಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸೂಕ್ತ ಸ್ಥಾನಮಾನ ಸಿಗಬೇಕು. ನಾವು ಅದರ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಈ ಸತಿ ಸಭೆ ಸೇರಿ ಅವರು ಒಂದು ವರಿಷ್ಠರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗಿನ್ನ ಹೆಚ್ಚಿನ ದೊಡ್ಡ ಮಟ್ಟ ಸ್ಥಾನಮಾನ ಸಿಗ್ಲಿ ಅಂತೇಳಿ, ನೆಕ್ಸ್ಟ್ ನಮ್ಮ ಕುಮಾರಣ್ಣವ್ರ ಮುಖ್ಯಮಂತ್ರಿ ಆದ್ರೆ ಅವ್ರಿಗೆ ಒಂದೊಳ್ಳೆ ಪೋಸ್ಟ್ ಅನ್ನು ಸಿಗ್ಲಿ, ಒಂದೊಳ್ಳೆ ಅವ್ರಿಗೇನು ಇವತ್ತು ನಮ್ಮ 22 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಆ ಒಂದಕ್ಕೆ ನಾವು ಒಂದು ವಿಧಾನಸಭೆಯಲ್ಲಿ ಯಾವ್ದನ್ನ ಒಂದು ನಾಮಿನಿ ಯಾವ್ದನ್ನ ಕೊಡ್ಸೋಣ ಅನ್ನೋ ನಮ್ಮೆಲ್ಲರ ಆಸೆ. ಅದನ್ನೆಲ್ಲ ಬೇಗ ಪೂರೈಸ್ಲಿ ಅಂತ ನಮ್ಮ ಆಸೆ. ಎಲ್ಲ ನಗ್ನಗ್ತಾ ಇರೋ ದೇವರಾಜಮ್ಮ ಅವ್ರು MLC ಆಗ್ಬೇಕು. ಹೇಳಿ ದೇವರಾಜಮ್ಮ ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ವಿಶ್ ಮಾಡಿ. ಒಂದು ಸೆಕೆಂಡ್ ಕೊಡಿ, ಅವ್ರಿಗೊಂದು ಸೆಕೆಂಡ್ ಕೊಡಿ ದೇವರಾಜಮ್ಮ ಅವ್ರಿಗೆ. ಆಲ್ ದ ಬೆಸ್ಟ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕೊಡಿ ಅಲ್ಲಿ ಒಂದು ಹೆಣ್ಮಕ್ಳಿಗೆ. ಓಕೆ ಓಕೆ.